ಸ್ನೇಹಿತರೆ, ಅಭಿಷೇಕ್ ಟಿಂಬರ್ ಆ್ಯಂಡ್ ಸಾಮಿಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ನಾವೊಂದು ವಿಶೇಷವಾದಂಥ ಮರದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈ ವಿಡಿಯೋದಲ್ಲಿ ಏನಪ್ಪ ಈ ವಿಶೇಷ ಮರದ ವಿಶೇಷ ಅಂತಂದರೆ, ಈ ಮರದ ಜಾತಿ ಬಂದ್ಬಿಟ್ಟು ತಾರಿ ಮರ ಅಂತ. ಈ ಮರದ ಜಾತಿ ಹೆಸರು ತಾರಿ ಮರ ಅಂತ. ಈ ಒಂದು ತಾರಿ ಮರ ಏನಿದೆಯಲ್ಲ ಸ್ನೇಹಿತರೆ, ಇದು ಒಂದು ಲಾರಿ ಬಾಡಿಗೆ ಬಹಳ ಯಥೇಚ್ಛವಾಗಿ ಬೆಳೆಸ್ತಕ್ಕಂಥ ಮರ. ಲಾರಿ ಬಾಡಿಗೆ 18 ಅಡಿ ಉದ್ದದ ಒಂದು ಲಾರಿ ಬಾಡಿ ಏನು ಕಟ್ತಾರೆ, ಆ ಲಾರಿ ಬಾಡಿಗೆ ಬಳಸ್ತಕ್ಕಂಥ ಮರ. ಈ ಮರ ಸಾಫ್ಟ್ವುಡ್ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಮರ ಆಗಿರುತ್ತೆ ಸ್ನೇಹಿತರೆ. ಈ ಮರದಲ್ಲಿ ಮನೆ ಬಾಗಿಲು, ಕಿಟಕಿ, ಚೌಕಟ್ಟು ಇಂಥದ್ದು ಯಾವುದೂ ಮಾಡೋಕ್ಕಾಗಲ್ಲ, ಫರ್ನಿಚರ್ ಎಲ್ಲ. ಆದರೆ ಈ ಒಂದು ಮರ ಕಾಡು ಜಾತಿ ಮರಕ್ಕೆ ಸಂಬಂಧಪಟ್ಟಂಥ ಮರ ಆಗಿರುತ್ತೆ ಮತ್ತು ಸಾಫ್ಟ್ವುಡ್ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಮರ ಆಗಿರುತ್ತೆ. ಇದನ್ನು ಲಾರಿ ಬಾಡಿಗಳಿಗೆ ಮೊದಲು ಯಥೇಚ್ಛವಾಗಿ ಬಳಸ್ತಾಯಿದ್ರು. ಈಗ ಬೇರೆ ಬೇರೆ ಅದು ಇದು ಎಲ್ಲ ಬಳಸ್ತಾರೆ. ಬಟ್ ಸಿಲ್ವರ್ ಮರದ ಜಾಗದಲ್ಲಿ ಇದನ್ನು ಕೂಡ ಲಾರಿ ಬಾಡಿಗೆ ಬಳಸ್ತಕ್ಕಂಥ ಮರ ಆಗಿರುತ್ತೆ. ಮತ್ತು ಸೆಂಟ್ರಿಂಗಿಗೆ ಈ ಒಂದು ಮರ ಸಿಕ್ಕಿದ್ರೆ ಈ ಮರವನ್ನು ಕೂಡ ಸೆಂಟ್ರಿಂಗಿಗೆ ಬಳಸ್ಬೋದಾಗಿರುತ್ತೆ ಸ್ನೇಹಿತರೆ. ಈ ತಾರಿ ಮರದ ಬಗ್ಗೆ ಒಂದು ಕಿರು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ, ತಮಗೆ ಈ ಒಂದು ಮರದ ಬಗ್ಗೆ ಮಾಹಿತಿ ತಿಳಿದಿರಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದರ ಟಾಪ್ ಅಂದರೆ ಇದರ ಎಲೆಗಳು ನೋಡಿ, ತುದಿ ಈ ರೀತಿ ಕಾಣುತ್ತೆ. ಸ್ವಲ್ಪ ಅಗಲವಾಗಿರುತ್ತೆ ಎಲೆಗಳು ಇದರದು. ಮತ್ತು ಇದ್ರ ಬ್ರ್ಯಾಂಚಸ್ಸು ಒಂದು 40-50 ಅಡಿ ಹೈಟ್ ಹೋದ್ಮೇಲೆ ಬ್ರ್ಯಾಂಚಸ್ ಕವಲು ಹೊಡ್ಕೊಂಡು ಈ ರೀತಿ ಬೆಳೆದಿರುತ್ತೆ. ಆಮೇಲೆ ಒಂದು ಎತ್ತರವಾಗಿ ಬೆಳೆದಿರ್ತಕ್ಕಂಥ ಮರ ಆಗಿರುತ್ತೆ ಸ್ನೇಹಿತರದು. ಸಾಮಾನ್ಯವಾಗಿ ತಾರಿ ಮರ ಎತ್ತರವಾಗಿ ಬೆಳೆದಿರುತ್ತೆ. ಅದ್ರ ಬುಡ ನೋಡಿ ಸ್ನೇಹಿತರೆ, ಈ ರೀತಿ ಇದೆ. ಇದೊಂದು ಬಲ್ತಿರ್ತಕ್ಕಂಥ ಮರ ಸ್ನೇಹಿತರೆ. ಹೆಚ್ಚು ಕಡಿಮೆ ಒಂದು 7-8 ಅಡಿ ಸುತ್ತಳತೆ ಇರತಕ್ಕಂಥ ಮರ ಇದು. ನೋಡಿ, ನಾನು ಸುತ್ತೊಡೆದು ತೋರಿಸ್ತಾ ಇದ್ದೀನಿ, ಮರದ ಬಡ್ಡೆಯಲ್ಲಿ ನಿಂತಿದ್ದೀನಿ. ಯಾಕಂದರೆ ಇದು ಎತ್ತರದಲ್ಲಿ ಇರತಕ್ಕಂಥ ಮರ ಇದು. ಇದ್ರ ಸೀದಾ ಡೌನ್ ನೋಡಿದ್ರೆ ಪಾತಾಳ, ಫುಲ್ ಟು ಫುಲ್ ಡೌನ್ ಇದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ತಾರಿ ಮರದ ಒಂದು ಕಿರು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಮರದ ಬಗ್ಗೆ ಮಾಹಿತಿಯನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರಗಳು.